ಎಲ್ಲೆಡೆ ಸಂಕ್ರಾಂತಿ ಹಬ್ಬವನ್ನ ಬಹಳ ಸಂಭ್ರಮದಿಂದ ಆಚರಣೆ ಮಾಡ್ತಿದ್ದಾರೆ. ಬೆಂಗಳೂರಿನ ಇತಿಹಾಸ ಪ್ರಸಿದ್ಧ ಗವಿಗಂಗಾಧರದಲ್ಲೂ ಕೂಡ ಇವತ್ತು ವಿಶೇಷ ಪೂಜೆ ಇದೆ. ಹಾಗೇನೆ ಶಿವನಿಗೆ ಸೂರ್ಯರಶ್ಮಿ ಒಂದು ಪೂಜೆ ಮಾಡುತ್ತೆ. ಸೊ ಹಾಗಾದ್ರೆ ಯಾವೆಲ್ಲ ಒಂದು ವಿಶೇಷ ಪೂಜೆಗಳಿದಾವೆ, ಎಷ್ಟು ಗಂಟೆಗೆ ಸೂರ್ಯ ರಶ್ಮಿ ಆ ದೇವರನ್ನ ಸ್ಪರ್ಶಿಸುತ್ತೆ ಅನ್ನುವಂಥದ್ರ ಬಗ್ಗೆ ಎಲ್ಲದ್ರ ಬಗ್ಗೆನೂ ಮಾಹಿತಿಯನ್ನ ಪಡೆಯೋಣ. ಈಗ ನಮ್ಮ ಜೊತೆ ದೇವಾಲಯದ ಪ್ರಧಾನ ಅರ್ಚಕರಾದಂತಹ ಸೋಮ್ ಸುಂದರ್ ದೀಕ್ಷಿತ್ ಅವರಿದ್ದಾರೆ. ಅವ್ರನ್ನೇ ಕೇಳೋಣ. ಅರ್ಚಕರೇ ನಮಸ್ತೆ. ನಮಸ್ಕಾರ. ಈಗ ಸೂರ್ಯರಶ್ಮಿ ಬೀಳುವಂತಹ ಟೈಮ್ ಯಾವ್ದು ಇದೆ ಅಂತ ಸಿಕ್ಕಿದೆ? ಸಾಮಾನ್ಯವಾಗಿ ನಮಗೆ ಬೆಳಗ್ಗೆ ಸ್ವಾಮಿಗೆ ಧನುರ್ಮಾಸದ ಕಡೆ ಪೂಜೆಯನ್ನೆಲ್ಲ ಮಾಡಿ ವಿಶೇಷವಾಗಿ ವಜ್ರಾಭರಣದ ಅಲಂಕಾರ ಮಾಡಿ ಭಕ್ತಾದಿಗಳಿಗೆಲ್ಲ ಬೆಳಗಿನ ದರ್ಶನವನ್ನು ಮಾಡಿಸ್ತಾ ಇರ್ತೀವಿ. 12 ಗಂಟೆಗೆ ದೇವಸ್ಥಾನವನ್ನು ಕ್ಲೋಸ್ ಮಾಡಲಾಗುತ್ತೆ. ಸಾಯಂಕಾಲ ಹೊರಗಡೆ ನಾವು ದೇವಸ್ಥಾನದ ಹೊರಭಾಗದಲ್ಲಿ ಒಂದು ದೊಡ್ಡ ಪರದೆಯನ್ನು ಕಟ್ಟಿ ಆ ಪರದೆಯ ಮುಖಾಂತರ ಎಲ್ಲರಿಗೂ ಈ ಸೂರ್ಯನ ಪೂಜೆ ಮಾಡುವಂಥ ದರ್ಶನದ ಭಾಗ್ಯವನ್ನು ನಾವು ಕಲ್ಪಿಸಿದ್ದೀವಿ. ಆ ಸೂರ್ಯರಶ್ಮಿ ನಮ್ಮ ಸೂರ್ಯದ್ವಾರದಿಂದ ಪ್ರವೇಶ ಆಗಿ ಅಗ್ನಿದ್ವಾರ, ಮಹಾದ್ವಾರ, ನಂತರ ಗರ್ಭಗುಡಿ, ಗರ್ಭದ್ವಾರ ಎಲ್ಲ ಪ್ರವೇಶ ಮಾಡಿ ಸ್ವಾಮಿ ಮೇಲೆ 1-2 ನಿಮಿಷಗಳ ಕಾಲ ಉಳಿಯಬಹುದು ಅಂತ ನಮ್ಮ ಒಂದು ಇಚ್ಛೆ ಇದೆ. ಹೋದ ವರ್ಷ ನಮಗೆ ಈ ಕರೋನಾ ಗಲಾಟೆ ಒಂದಿತ್ತು. ಎರಡನೇದಾಗಿ ಮೋಡದ ಪ್ರಭಾವದಿಂದ ಸೂರ್ಯನ ಪೂಜೆಯ ದರ್ಶನ ಯಾರಿಗೂ ಆಗಲಿಲ್ಲ. ಬಹಳಷ್ಟು ಜನ ಅದನ್ನು ನೋವು ತಿಂದ್ಕೊಂಡ್ರು, ಬಹಳಷ್ಟು ಜನ ತೊಂದರೆನೂ ಆಯಿತು. ಆ ವಿಷಯ ನಾನು ಹೋದ ವರ್ಷ ತಿಳಿಸಿದ್ದೆ. ಅದೇ ರೀತಿಯಾಗಿ ನಡೀತು. ಭಗವಂತ ಈ ವರ್ಷ ಅಂತಹ ಯಾವ ತೊಂದರೆನೂ ಬರೆದಿರೋ ಹಾಗೆ ಎಲ್ಲರಿಗೂ ತನ್ನ ಪೂಜೆಯ ದರ್ಶನವನ್ನು ಕೊಡುವಂಥ ಭಾಗ್ಯ ಎಲ್ಲರಿಗೂ ಕರುಣಿಸಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಾಳೆ ಸಾಯಂಕಾಲ 4 ಗಂಟೆಯಿಂದ ಸೂರ್ಯನ ಪೂಜೆಯ ಕಾತುವಿಕೆಯನ್ನು ಕಾತಿರ್ತೀವಿ. ಅದಾದ ಪೂಜೆಯ ನಂತರ ಎಲ್ಲ ಭಕ್ತಾದಿಗಳಿಗೂ ವಿಶೇಷವಾಗಿ ಒಳಗಡೆ ಸ್ವಾಮಿಯ ದರ್ಶನಕ್ಕೆ ಬಿಟ್ಟು ಸ್ವಾಮಿಗೆ ಅಭಿಷೇಕ ಮಾಡಿದಂತಹ ತೀರ್ಥವನ್ನು ಪ್ರಸಾದ ರೂಪದಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದೆ. ಮತ್ತೆ ಬೆಳಗ್ಗೆಯಿಂದ ಎಷ್ಟು ಗಂಟೆವರೆಗೂ ದೇವಾಲಯ ತೆರೆದಿರುತ್ತೆ? ಇನ್ನು ಪ್ರಸಾದದ್ದು ಮತ್ತೆ ಬರುವಂತಹ ಭಕ್ತಾದಿಗಳಿಗೆ ಕ್ಯೂ ವ್ಯವಸ್ಥೆ ಎಲ್ಲ ಯಾವ ರೀತಿ ಮಾಡಿದ್ರೆ? ಎಲ್ಲ ಸರ್ತಿ ಸಾಲಿನಲ್ಲಿ ಬರೋಕ್ಕೆ ವ್ಯವಸ್ಥೆಗಳು ಮಾಡಿದ್ದೀವಿ. ಮತ್ತು ಎರಡನೇದು ಬೆಳಗ್ಗೆ 12 ಗಂಟೆವರೆಗೂ ದೇವಸ್ಥಾನ ತೆಗೆದಿರ್ತೀವಿ. ಯಾಕೆಂದರೆ ವಿಶೇಷವಾಗಿ ಅಲಂಕಾರ ಇರುತ್ತೆ, ಎಲ್ಲ ಬಂದು ದರ್ಶನ ಮಾಡ್ಬೋದು. ತಿರುಗಿ ಸಾಯಂಕಾಲ ಸೂರ್ಯ ಪೂಜೆಯ ನಂತರ ಎಲ್ಲರಿಗೂ ವ್ಯವಸ್ಥೆ ದರ್ಶನಕ್ಕೆ ಮಾಡಿದ್ದೀವಿ. ಇನ್ನು ಕಳೆದ ಬಾರಿ ನೀವು ಕೂಡ ಹೇಳಿದ್ರಿ ಅಷ್ಟೊಂದು ಒಳಿತಾಗೋದಿಲ್ಲ ಈ ಬಾರಿ ಅಂತ. ಸೊ ಅದೇ ರೀತಿ ಎಷ್ಟೊಂದು ಆಯಿತು, ಯುದ್ಧ ಆಗಿರ್ಬೋದು, ಯುಕ್ರೈನ್ ಮತ್ತೆ ರಷ್ಯಾ ಇದಿರಬಹುದು, ಅನೇಕ ಕಡೆಗಳಲ್ಲಿ ಅನೇಕ ಪ್ರಾಬ್ಲಮ್ಗಳು, ಸಮಸ್ಯೆಗಳು ಕೂಡ ಉಂಟಾಯಿತು. ಸೊ ಈ ಬಾರಿ ಏನಾದರೂ ಆಗುವಂತಹ ಚಾನ್ಸಸ್ಗಳು ಏನಾದ್ರು ತಿಳಿದು ಬರುತ್ತಾ ಅಂತ? ದೇವರ ದಯದಿಂದ ಸೂರ್ಯನ ಪೂಜೆ ಎಲ್ಲರೂ ದರ್ಶನ ಮಾಡಿ ಸೂರ್ಯನ ಮೇಲೆ ಎಷ್ಟೊತ್ತು ಸ್ವಾಮಿ ಸೂರ್ಯ ಭಗವಂತ ಇರ್ತಾನೆ ಅನ್ನೋ ತಿಳ್ಕೊಂಡ್ರೆ ಮುಂದಿನ ಭವಿಷ್ಯವನ್ನು ನುಡಿಯೋಕ್ಕಾಗತ್ತೆ. ಯಾಕೆಂದರೆ ಇವತ್ತೇ ನಾವು ನುಡಿಯೋಕ್ಕೆ ನಾವು ಸೂರ್ಯಚಂದ್ರರಲ್ಲ. ಆದ್ದರಿಂದ ಆ ಭಗವಂತ ಬಂದು ಎಲ್ಲರಿಗೂ ದರ್ಶನದ ಭಾಗ್ಯವನ್ನು ಕೊಟ್ಟು ಸ್ವಾಮಿ ಎಷ್ಟೊತ್ತು ತನ್ನ ಸೇವೆಯನ್ನು ಪೂಜೆ ಮಾಡ್ತಾನೆ ಅನ್ನೋದನ್ನು ನೋಡಿ ಅದರ ಮೇಲೆ ಏನೇನು ಒಳ್ಳೇದಾಗ್ಬೋದು ಅನ್ನೋದು ನಾಳೆ ಭವಿಷ್ಯವಾಣಿ ಹೇಳೋಕ್ಕಾಗತ್ತೆ. ಇದಿಷ್ಟು ಇವರು ಹೇಳುವಂತಹ ಮಾತುಗಳು. ಒಟ್ಟಿನಲ್ಲಿ ಏನು ಸಂಜೆ ಸೂರ್ಯನು ದೇವರ ಒಂದು ಸೂರ್ಯರಶ್ಮಿಯನ್ನ ಬೀಳುತ್ತೆ. ಸೊ ಈ ಸಂದರ್ಭದಲ್ಲಿ ಕಣ್ತುಂಬಿಕೊಳ್ಳೋದಕ್ಕೆ ಅನೇಕ ಭಕ್ತರು ಕೂಡ ಕಾತರರಾಗಿ ಕಾಯ್ತಿದ್ದಾರೆ. ಸೊ ಎಲ್ರಿಗೂ ಬರುವಂತಹ ಭಕ್ತರಿಗೆ ಈ ಒಂದು ಕೌತುಕವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಎಲ್ಲಾ ರೀತಿಯಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಕ್ಯಾಮರಾ ಪರ್ಸನ್ ಸುನೀಲ್ ಜೊತೆ ಹಂಸಶಮನ, ನ್ಯೂಸ್ 18 ಕನ್ನಡ, ಬೆಂಗಳೂರು.